ಬೆಳಗಾವಿ ಜಿಲ್ಲೆ ಬೈಲಹೊಂಗಲದಲ್ಲಿ ಒಂದು ಭೀಕರ ಅಪಘಾತ ಸಂಭವಿಸಿದೆ. ಫಾಸ್ಟ್ ಫುಡ್ ಅಂಗಡಿಗೆ ಕಬ್ಬು ತುಂಬಿದಂತಹ ಟ್ರ್ಯಾಕ್ಟರ್ ನುಗ್ಗಿ ಬಂದಿದೆ. ನೋಡ್ತಾ ಇದ್ದಂತೆ ಫಾಸ್ಟ್ ಫುಡ್ ಅಂಗಡಿಯ ಒಳಗಡೆ ಕಬ್ಬು ತುಂಬಿದಂತಹ ಟ್ರ್ಯಾಕ್ಟರ್ ನುಗ್ಗಿ ಬಂದಿತ್ತು. ಅಧಿಕ ತೂಕವನ್ನು ಹೊಂದಿದ್ದ ಹಿನ್ನೆಲೆಯಲ್ಲಿ ನಿಯಂತ್ರಣ ತಪ್ಪಿ ಅನಾಹುತ ಸಂಭವಿಸಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬೈಲಹೊಂಗಲದ ಸಾಯಿ ಮಂದಿರದ ಬಳಿಯಲ್ಲಿ ನಡೆದಂತಹ ಅಪಘಾತ ಇದು. ಫಾಸ್ಟ್ ಫುಡ್ನಲ್ಲಿ ಇದ್ದಂತಹ ಜನ, ಆ ಸೆಂಟರ್ನಲ್ಲಿ ಇದ್ದಂತಹ ಜನ ಅದೃಷ್ಟವಶಾತ್ ಪಾರಾಗಿದ್ದಾರೆ. ಫಾಸ್ಟ್ ಫುಡ್ ಅಂಗಡಿಯ ಅನೇಕ ವಸ್ತುಗಳಿಗೆ ಹಾನಿಯಾಗಿದೆ. ಬೈಲಹೊಂಗಲ ವ್ಯಾಪ್ತಿಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಈ ಒಂದು ಅಪಘಾತದ ದೃಶ್ಯ CCTVಯಲ್ಲೂ ಕೂಡ ರೆಕಾರ್ಡ್ ಆಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಭಾರಿ ಪ್ರಮಾಣದಲ್ಲಿ ಕಬ್ಬು ತುಂಬಿಕೊಂಡು ಹೋಗ್ತಾ ಇದ್ರು. ಏಕಾಏಕಿ ಸಡನ್ ಆಗಿ ಬ್ರೇಕ್ ಹಾಕಿದ್ರೂ ಕೂಡ ಆ ಲೋಡ್ಗೆ ಟ್ರ್ಯಾಕ್ಟರು ತಡೆದುಕೊಳ್ಳೇ ಇಲ್ಲ. ನೇರವಾಗಿ ಫಾಸ್ಟ್ ಫುಡ್ ಅಂಗಡಿ ಒಳಗಡೆ ನುಗ್ಗಿ ಬಂದಿದೆಯಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆದರೆ ಅದೃಷ್ಟವಶಾತ್ ಯಾರೊಬ್ಬರಿಗೂ ಪ್ರಾಣಾಪಾಯ ಸಂಭವಿಸಿಲ್ಲ, ಯಾರಿಗೂ ಗಾಯಗಳಾಗಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ.